Masters last 3 seconds. 3, 2, 1. ವರ್ಸಸ್ ನಿಧಾನವಾಗಿ ನಮ್ಮೆರಡು ಕೈಗಳನ್ನು ಕಣ್ಗಳನ್ನು ಮುಚ್ಚಿಕೊಳ್ಳೋಣ. 3, 2, 1. ನಿಧಾನವಾಗಿ ನಮ್ಮೆರಡು ಕೈಗಳನ್ನು ಮುಟ್ಟು ಕಣ್ಗಳನ್ನು ಬಿಡೋಣ. ಮಾಸ್ಟರ್ಸ್ ತಮ್ಮೆಲ್ಲರಿಗೂ ಗುಡಾಕೇಶ 2.0 ಕನ್ನಡ ಗುಡಾಕೇಶ ಸ್ಥಾನಕ್ಕೆ ಆತ್ಮೀಯವಾದ ಸ್ವಾಗತ ಮಾಸ್ಟರ್. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಅಂತ ಪ್ರಬೋಧ ಅಚ್ಯುತ ಗುರುಗಳಿಗೂ, ಆಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಪ್ಲೇಡಿಯನ್ಸ್ ಮತ್ತು ತಮ್ಮೆಲ್ಲರಿಗೂ ಆತ್ಮವಂದನೆಗಳು ಮಾಸ್ಟರ್ಸ್. ಮಾಸ್ಟರ್ಸ್, ನಾವು ನಕ್ಷತ್ರ ಮಿತ್ರ ಸ್ವಾಧ್ಯಾಯ ಮಾಡ್ತಾ ಇವತ್ತು 19ನೇ ಅಧ್ಯಾಯದಲ್ಲಿ ಇದೀವಿ ಮಾಸ್ಟರ್ಸ್. ಮಾಸ್ಟರ್ ಸಾರಿ 19ನೇ ಅಧ್ಯಾಯವನ್ನ ನಿನ್ನೆ ನಾವು ಕಂಪ್ಲೀಟ್ ಮಾಡಿ ಇವತ್ತು 20ನೇ ಅಧ್ಯಾಯಕ್ಕೆ ನಾವು ಕಾಲನ ಇಡ್ತಾ ಇದ್ವಿ. ನಿನ್ನೆ 19ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ತಿಳಿಸಿದ್ರು ಅಂತಂದ್ರೆ, ಸ್ತ್ರೀ ಪುರುಷ ತತ್ವಗಳು ನಮ್ಮಲ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು. ಯಾವಾಗ ನಮ್ಮ ಒಂದು ಈ ಬ್ಯಾಲೆನ್ಸ್ ಸ್ಥಿತಿಯನ್ನ ತಲುಪ್ತೀವೋ ಆವಾಗ ನಾವು ಆ ಜ್ಞಾನ ಬೋಧನೆಯನ್ನ ಹೈಯರ್ ವರ್ಡ್ ಮಾಸ್ಟರ್ಸ್ ಇಂದ ಆ ಜ್ಞಾನವನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ ಅಂತ ಹೇಳಿದ್ರು ಮಾಸ್ಟರ್ಸ್. ಆ ಕಾಲಾಂತರದಲ್ಲಿ ಒಂದು ಸಾರಿ ಪುರುಷ ತತ್ವ ಪ್ರಧಾನವಾಗಿತ್ತು, ಇನ್ನೊಂದು ಸಾರಿ ಸ್ತ್ರೀ ತತ್ವ ಪ್ರಧಾನವಾಗಿತ್ತು. ಆದ್ರೆ ಇತ್ತೀಚೆಗೆ ಏನಂತಂದ್ರೆ ಇವೆರಡೂ ತತ್ವಗಳು ಬ್ಯಾಲೆನ್ಸ್ ಆಗ್ತಾ ಇದಾವೆ. ನಮ್ಮಲ್ಲೇ ಸ್ತ್ರೀ ತತ್ವವೂ ಇದೆ, ನಮ್ಮಲ್ಲೇ ಪುರುಷ ತತ್ವವೂ ಇದೆ ಅನ್ನೋದನ್ನ ತಿಳಿಸಿದ್ರು. ಯಾಕೆ ಅಂತಂದ್ರೆ ನಾವು ಎಷ್ಟೋ ಜನ್ಮಗಳಲ್ಲಿ ಸ್ತ್ರೀ ಜನ್ಮಗಳನ್ನ ತೆಗೆದುಕೊಂಡಿದೀವಿ, ಎಷ್ಟೋ ಜನ್ಮಗಳಲ್ಲಿ ಪುರುಷ ಜನ್ಮಗಳನ್ನ ನಾವು ತೆಗೆದುಕೊಂಡು ಬಂದಿದೀವಿ. ಈ ಒಂದು ವಿಮುಕ್ತಿಯನ್ನ ಸಾಧಿಸಬೇಕು ಅಂತಂದ್ರೆ ಈ ಸ್ತ್ರೀ ಪುರುಷರ ಮಧ್ಯೆ ಈ ಭೇದ ಅನ್ನೋದು ಇರಬಾರ್ದು ಅಂತ ಅವರು ಹೇಳಿದ್ರು ಮಾಸ್ಟರ್ಸ್. ಅದಲ್ಲದೆ ಅವ್ರು ನಮ್ಗೆ ಹೇಳಿದ್ರು, ನಮ್ಮಲ್ಲಿರುವಂತ ಎಲ್ಲ ತತ್ವಗಳನ್ನ ನಾವು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ಬೇಕು. ಈಗ ನಾವು ಹೆಣ್ಮಕ್ಳು ಅಂದ ತಕ್ಷಣ ನಮ್ಗೆ ಒಂದಿಷ್ಟು ಬೇಲಿಗಳನ್ನ ನಾವೇ ಹಾಕೊಂಡ್ ಬಿಡ್ತೀವಿ. ಅವುಗಳನ್ನ ಹಾಕೊಂಡಿದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ ಈ ವಿಶುದ್ಧಿ ಚಕ್ರದವರೆಗೂ ಬಂದು ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ. ಇನ್ನು ಪುರುಷರು ಈ ಒಂದು ಜನ್ಮವನ್ನ ತೆಗೆದುಕೊಂಡು ಬಂದಂತವ್ರು ಅವ್ರು ಏನಂತಂದ್ರೆ ಈ ಸ್ವಾಧಿಷ್ಠಾನದಲ್ಲೇ ಅವರ ಆಧ್ಯಾತ್ಮಿಕ ಪ್ರಗತಿ ಸ್ಟಾಪ್ ಆಗಿದೆ. ಯಾಕೆ ಅಂತಂದ್ರೆ ಅವರು ತಮ್ಮಲ್ಲಿರುವಂತಹ ಆ ಅನುಭೂತಿ ತತ್ವಗಳನ್ನ, ಆ ಕೋಮಲತೆ ಅನ್ಬಹುದು ಅಥವಾ ಕರುಣಾಭಾವ ಅನ್ನೋದು, ಪ್ರೀತಿ ಭಾವನೆ ಅನ್ನೋದನ್ನ ಹೊರಗೆ ಹಾಕದೆ ನಾವು ಗಂಡ್ ಮಕ್ಳು ಈ ರೀತಿ ಒಂದ್ ಸ್ವಲ್ಪ ನಮ್ಮನ್ನ ನಾವು ಹಿಡಿದಿಟ್ಕೋಬೇಕು ಅನ್ನೋ ಸ್ಥಿತಿಯಲ್ಲಿರೋದ್ರಿಂದ ಅವರ ಪ್ರಗತಿ ಏನಾಗಿದೆ ಅಂತಂದ್ರೆ ಆ ಸ್ವಾಧಿಷ್ಠಾನ ಚಕ್ರದಲ್ಲೇ ಬಂದಾಗಿದೆ ಅಂತ ಅವರು ಹೇಳ್ತಾ ಇದ್ರು. ಅದಲ್ದೆ ನಾವಿಲ್ಲಿ ಯಾರನ್ನೂ ಪ್ರಶ್ನೆ ಮಾಡ್ಬಾರ್ದು, ನೋ ಜಜ್ಮೆಂಟ್ ನೋ ಕಮೆಂಟ್ ಅಂತ ಹೇಳ್ಬಿಟ್ಟು. ಮತ್ತೆ ಒಬ್ರಿಗೊಬ್ಬರ ಮೇಲೆ ನಾವು ಅಧಿಕಾರ ಪ್ರದರ್ಶಿಸುವ ಮನೋಭಾವನೆಯನ್ನು ಕೂಡ ಹೊಂದಬಾರ್ದು. ಅದಲ್ಲದೆ ಒಂದು ಉದಾಹರಣೆಯನ್ನ ಕೊಟ್ರು. ನಾವು ತಂದೆಗೆ ಮಗಳಾಗಿ ಅಲ್ಲಿ ಒಂದಿಷ್ಟು ಕಾಲ ಇದ್ರೆ ಮತ್ತೆ ನಮ್ಮ ಮುಂದಿನ ಒಂದು ಜರ್ನಿಗಾಗಿ ನಾವು ಹೇಗೆ ನಾವು ಈ ಭೌತಿಕ ಶರೀರದಲ್ಲಿ ಆ ಗಂಡನ ಮನೆಗೆ ಹೋಗ್ತೀವೋ ಆವಾಗ ತಂದೆ ಆದವನು ಮಗಳ ಮೇಲಿನ ಪ್ರೇಮವನ್ನ ಸಹಜವಾಗಿ ಕೈ ಬಿಡ್ತಾನೆ. ಯಾಕೆ ಅಂತಂದ್ರೆ ಅವರ ಒಂದು ಪ್ರಗತಿಗೆ ಅದು ಅವಶ್ಯ. ಹೀಗಾಗಿ ಇಲ್ಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಸ್ಥಿತಿಗಳನ್ನ ನಾವು ಬೆಳೆಸ್ಕೋಬಾರ್ದು. ಅವರವರ ಆತ್ಮದ ಪ್ರಗತಿಗೆ ನಾವು ಅವರನ್ನ ಬಿಡ್ತಾ ಹೋಗ್ಬೇಕು ಅಂತ ಅವ್ರು ನಮ್ಗೆ ಹೇಳಿದ್ರು ಮಾಸ್ಟರ್ಸ್. ಹೀಗೆ ನಾವು ಎಲ್ಲ ಈ ಒಂದು ನಮ್ಮ ಉಳಿದಿದವಂತ ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡ್ಬೇಕು, ಅಥವಾ ನಮ್ಮಲ್ಲಿರುವ ಬ್ಲಾಕೇಜಸ್ ಗಳನ್ನ ನಾವು ಓಪನ್ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ಮಲ್ಲಿರುವ ಸ್ತ್ರೀ ತತ್ವವನ್ನ ಕೂಡ ಒಪ್ಕೋಬೇಕು, ಅದೇ ರೀತಿ ಪುರುಷ ತತ್ವವನ್ನ ಒಪ್ಕೋಬೇಕು. ಆದ್ರೆ ಈ ಒಂದಿಷ್ಟು ನಮ್ಮಲ್ಲಿರುವಂತಹ ಏನಂತಂದ್ರೆ DNA ಮಾಯವಾದಿದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕೇವಲ ಈಗ ಒಂದು ಶರೀರವನ್ನ ನೋಡಿ ಇದ್ರಲ್ಲಿರುವ ಗುಣಗಳನ್ನ ಮಾತ್ರ ಪ್ರಕಟಣೆ ಮಾಡ್ತಾ ಇದೀವಿ. ಅದು ಆ ರೀತಿ ಆಗ್ಬಾರ್ದು. ಈ ಸಹಬಾಳ್ವಿಕೆ, ಸ್ತ್ರೀ ಪುರುಷರ ಸಹಬಾಳ್ವಿಕೆ ಇದ್ದಾಗ ಮಾತ್ರ, ಆ ಏಕತ್ವ ಸ್ಥಿತಿ ಇದ್ದಾಗ ಮಾತ್ರ ನಮ್ದು ಆಧ್ಯಾತ್ಮಿಕ ಪ್ರಗತಿ ಅನ್ನೋದು ಆಗ್ತಾ ಹೋಗುತ್ತೆ ಅಂತ ಅವರು ಹೇಳಿದ್ರು ಮಾಸ್ಟರ್ಸ್. ಇವೆಲ್ಲವುಗಳಿಗೆ ಪರಿಹಾರ ಏನು ಅಂತಂದ್ರೆ ನಮ್ಮನ್ನ ನಾವು ಆತ್ಮ ಪ್ರೇಮಿಕರಾಗಿ ಪ್ರೀತಿಸ್ತಾ ನಮ್ಮಲ್ಲಿರುವ ಸ್ತ್ರೀ ಮತ್ತು ಪುರುಷ ಎರಡೂ ಧ್ರುವಗಳನ್ನ, ಎರಡೂ ಒಂದು ಗುಣಗಳನ್ನ ನಾವು ಒಪ್ಕೋಬೇಕು ಅನ್ನೋದನ್ನ ನಮ್ಗೆ ನಿನ್ನೆನ ಒಂದು ಅಧ್ಯಾಯದಲ್ಲಿ ತಿಳಿಸಿದ್ರು ಮಾಸ್ಟರ್ಸ್. ಇವತ್ತಿನ ಒಂದು ಸ್ವಾಧ್ಯಾಯದಲ್ಲಿ ನಾವು ಅಧ್ಯಾಯ 20 ಉನ್ನತ ಚೈತನ್ಯದ ತಳಿಗಳಿಗೆ ಕಾಮವು ಸೇತುವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಏನಂತಂದ್ರೆ ಉನ್ನತವಾದ ಚೈತನ್ಯಗಳು ಈ ಒಂದು ಲೋಕಕ್ಕೆ ಬರ್ಬೇಕು ಅಂತಂದ್ರೆ ಈ ಕಾಮ ಅನ್ನೋದು ತುಂಬಾ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಎಷ್ಟೋ ಆತ್ಮಗಳು ನಿಮ್ಗೆ ಗೊತ್ತಿದಾವೆ ಒಂದು ಉನ್ನತವಾದ ಗರ್ಭಕ್ಕೆ ಕಾಯ್ಕೊಂಡ್
ನಿಂತಿದ್ದಾವೆ. ಅದ್ರ ಜೊತೆಗೆ ಈ ಒಂದು ಭೂಮಿ ಮೇಲೆ ಬರುವುದರಿಂದ ಅವರ ಆಧ್ಯಾತ್ಮಿಕ ಪ್ರಗತಿಗೆ ನಾವು ಸಹಾಯ ಮಾಡ್ದಂಗಾಗತ್ತೆ. ಹಾಗಂತಂದ್ರೆ ಸೃಷ್ಟಿಗೆ ಒಂದು ಜೀವವನ್ನ ಸೃಷ್ಟಿಸುವ ಶಕ್ತಿ ಈ ಕಾಮಕ್ಕಿದೆ. ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹಿಂದಿನ ಒಂದು ಮೂಢನಂಬಿಕೆಯಿಂದ ಅಥವಾ ಹಿಂದಿನ ಒಂದು ನಂಬಿಕೆಗಳ ಒಂದು ಆಧಾರದಿಂದ ಅದನ್ನು ನಾವು ಕೆಟ್ಟದಾಗಿ ನೋಡ್ತಾ ಇದ್ವಿ. ಅದನ್ನ ಆ ರೀತಿ ನೋಡಬಾರ್ದು ಅಂತ ಇವತ್ತು ನಮ್ಗೆ ಈ ಅಧ್ಯಾಯದಲ್ಲಿ ಮಾಸ್ಟರ್ಸ್ ತಿಳಿಸ್ತಿದ್ದಾರೆ. ಮಾಸ್ಟರ್ಸ್ ಕಾಮಕ್ಕಿರುವ ಆಧ್ಯಾತ್ಮಿಕ ಪರವಶತೆ ಕುರಿತು ಮಾನವನು ತಿಳಿದುಕೊಳ್ಳದೆ ಹೋಗುತ್ತಿರುವನು. ನಿಮ್ಮ ಸಜೀವ ಗ್ರಂಥಾಲಯವು ಛಿದ್ರವಾಗಿ ಹೋಗಿದೆ. ನಿಮ್ಮ ಡಿಎನ್ಎ ಒಂದು ಜೊತೆ ಸುರುಳಿಗಳು ಮಾತ್ರವೇ ಸಜೀವವಾಗಿ ಉಳಿದಿವೆ. ಲೋಪಿಸಿದ ಜ್ಞಾಪಕಗಳಿಂದ ಕಾಮವು ಒಂದು ಪುನರುತ್ಪತ್ತಿ ಕಾರ್ಯವಾಗಿ ಮಾತ್ರವೇ ಉಳಿದಿದೆ. ಪರಕಾಷ್ಟ ಸ್ಥಿತಿಯನ್ನು ಪರವಶ ಸ್ಥಿತಿಯನ್ನು ತಲುಪಬೇಕೆಂದು ಅಭಿಲಾಷಿಸುವ ಎಷ್ಟೋ ಜನರಿಗೆ ಆ ತಪ್ಪು ತಿಳುವಳಿಕೆಯ ಕಾರಣದಿಂದ ಮಾನವನಿಗೆ ಸಿಗದೆ ಹೋಗುತ್ತಿದೆ. ಮಾಸ್ಟರ್ಸ್ ಇಲ್ಲಿ ಅವ್ರು ಹೇಳ್ತಿದ್ದಾರೆ, ನಮ್ಗೆ ಈ ಒಂದ್ ನಂಬಿಕೆ ಕಾರಣ ನಮ್ಮಲ್ಲಿರುವ ಡಿಎನ್ಎಗಳನ್ನ ತೆಗೆದು ಹಾಕಿರೋದ್ರ ಜೊತೆಗೆ ನಾವ್ ಏನಂತಂದ್ರೆ ಕಾಮ ಅನ್ನೋದನ್ನ ನಾವು ಕೇವಲ ಒಂದು ಸಂತಾನೋತ್ಪತ್ತಿಗಾಗಿ ಇದೆ ಅಂತ ಅಷ್ಟೇ ತಿಳ್ಕೊಂಡಿದೀವಿ. ಆದ್ರೆ ಆ ಕಾಮವೇ ನಮ್ಮನ್ನ ಒಂದು ಉತ್ತಮವಾದ ಅಂದ್ರೆ ಪರಕಾಷ್ಟ ಸ್ಥಿತಿಯನ್ನ ತಲುಪ್ಲಿಕ್ಕಿರುವ ಮಾರ್ಗ ಅನ್ನೋ ವಿಷಯವನ್ನೇ ನಮ್ಮಿಂದ ಏನಂತಂದ್ರೆ ಮುಚ್ಚ ಹಾಕ್ಬಿಟ್ಟಿದ್ದಾರೆ. ಅದು ಮಾನವನಿಗೆ ಸಿಗದೆ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ಅವರು ತಿಳಿಸ್ತಿದ್ದಾರೆ. ಮಾಸ್ಟರ್ಸ್ ಉದಾಹರಣೆಗೆ ನಾವೊಂದು ದೇವಾಲಯವನ್ನ ಹಳೆಯ ಕಾಲದ ದೇವಾಲಯನ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಏನಂತಂದ್ರೆ ಕಾಮಸೂತ್ರವನ್ನು ಪ್ರಕಟಿಸುವಂತ ಎಷ್ಟೋ ಭಂಗಿಗಳನ್ನ ನಾವು ಅಲ್ಲಿ ನೋಡ್ತೀವಿ. ಅಂತಂದ್ರೆ ಅದು ಕೂಡ ಆಧ್ಯಾತ್ಮಿಕತೆಗೆ ಒಂದು ಏನಂತಂದ್ರೆ ಒಂದು ಹೆಲ್ಪ್ ಆಗುವಂತ ಸ್ಥಿತಿ ಅನ್ನೋದನ್ನ ನಮ್ಗೆ ತಿಳಿದುಕೊಳ್ಳದ ಹಾಗೆ ನಮ್ಮಲ್ಲಿ ಅದೊಂದು ಕೆಟ್ಟ ಭಾವನೆ ಅನ್ನೋದನ್ನ ನಮ್ಮಲ್ಲಿ ತುಂಬ ಹಾಕ್ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಮಾಸ್ಟರ್ಸ್ ಸಾವಿರಾರು ವರ್ಷಗಳಿಂದ ಕಾಮವು ಒಂದು ಹೀನವಾದ ಕೆಲಸವೆಂದೇ ವರ್ಣಿಸಲ್ಪಟ್ಟಿದೆ. ಈ ಬೋಧನೆಗಳ ಫಲಿತವೇ ಮಾನವನು ಈ ಆಧ್ಯಾತ್ಮಿಕ ಪರವಶತೆ ತಲುಪದೇ ಹೋಗಲು ಕಾರಣ. ವಾಸ್ತವದಲ್ಲಿ ಕಾಮವು ದಿವ್ಯತ್ವದಿಂದ ಪರಮಾನಂದದಿಂದ ನಿಮ್ಮನ್ನು ಅನುಸಂಧಾನಿಸುವ ಸೇತುವೆ, ಪರಿಪೂರ್ಣ ಪ್ರಜ್ಞೆಯನ್ನು ನಿಮಗೆ ಕೊಡುವ ಸೇತುವೆ ಕಾಮ. ಅಂತಂದ್ರೆ ಈ ಆಧ್ಯಾತ್ಮಿಕದ ಒಂದು ಪರಾವಶತೆಯನ್ನ ನಾವು ದಾಟಿ ಹೋಗ್ಲೇಬೇಕು ಅಂತಂದ್ರೆ ನಾವು ಇದನ್ನ ಒಂದು ಸೇತುವೆ ಅಂತ ನಾವು ಒಪ್ಕೋಬೇಕು. ಅದು ಪ್ರೇಮಮಯ ಸ್ಥಿತಿಯಿಂದ ಇರಬೇಕು ಮತ್ತು ಪರಿಪೂರ್ಣ ಪ್ರಜ್ಞೆಯಿಂದ ಇದು ಕೂಡಿರ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಮಾಸ್ಟರ್ಸ್ ಕಾಮವು ಕೆಟ್ಟದೆನ್ನುವ ಅಭಿಪ್ರಾಯವು ನಿಮ್ಮಲ್ಲಿ ಎಲ್ಲ ಕಣಗಳಲ್ಲೂ ನರನರಗಳಲ್ಲೂ ಜೀರ್ಣಿಸಿಕೊಂಡಿದೆ. ಈ ತಪ್ಪು ಅಭಿಪ್ರಾಯವನ್ನು ನೀವು ವಿಸರ್ಜಿಸಬೇಕು. ಬಹುಮುಖ ಪರಿಮಾಣಗಳ ವಾಸ್ತವಗಳಿಗೆ ನಿಮ್ಮನ್ನು ಸೇರಿಸಬಲ್ಲ ಸಾಧನವಾಗಿ ಇದನ್ನು ನೀವು ಗುರುತಿಸಬೇಕು. ನಮ್ಮ ಕನಕನಗಳದಲ್ಲೂ ಕೂಡ ಅದೇನಂತಂದ್ರೆ ತಪ್ಪು ಅನ್ನುವಂತಹ ಅಭಿಪ್ರಾಯವನ್ನ ನಾವು ತಿಳಿದುಕೊಂಡಿದೀವಿ. ನಿಮ್ಮ ಜನನಾಂಗಗಳು ನಿಮ್ಮನ್ನು ಸ್ವರಸ್ಥನನ್ನಾಗಿ ಮಾಡಿಸುತ್ತವೆ, ನಿಮ್ಮನ್ನು ಉತ್ತೇಜನ ಪಡಿಸುತ್ತವೆ, ಉನ್ನತ ಆಧ್ಯಾತ್ಮಿಕ ಸ್ಥಿತಿಗಳೊಳಕ್ಕೆ ಸೇರಿಸಿ ಪಾರವರ್ಷಕ ಕಂಪನಗಳನ್ನು ಸೃಷ್ಟಿಸಬಲ್ಲಾಗಿವೆ. ಆಧ್ಯಾತ್ಮಿಕ ಸ್ವೇಚ್ಛ ಪ್ರಾಪ್ತಿಗೂ ಜಗತ್ತಿನ ಸೃಷ್ಟಿಗೂ ಕಾಮವೇ ಮೂಲ. ಮಾಸ್ಟರ್ಸ್ ಇಲ್ಲಿ ಹೇಳ್ತಿದ್ದಾರೆ ಅವರು, ನಮ್ಮ ಎಲ್ಲಾ ಪ್ರತಿಯೊಂದು ದೇಹದ ಅಂಗಗಳಿಗೂ ಪ್ರತಿಯೊಂದು ದೇವಾನುದೇವತೆಗಳು ಇದ್ದಾರೆ ಅಂತ ಹೇಳ್ತಿದೀವಿ. ನಾವ್ ಅವುಗಳನ್ನ ರೆಡಿ ಮಾಡ್ಬೇಕಾದ್ರೂ ಕೂಡ ಅದ್ರ ಒಂದು ಉದ್ದೇಶವನ್ನ ಇಟ್ಕೊಂಡೆ ಇದು ಒಂದು ರೆಡಿ ಆಗಿರ್ತವೆ ನಮ್ಮೆಲ್ಲಾ ದೇಹದ ಅಂಗಗಳು. ಅದಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಒಂದು ಸ್ವೇಚ್ಛೆಗೆ ಆಗ್ಲಿ ಜಗತ್ತಿನ ಸೃಷ್ಟಿಗೆ ಇದೊಂದು ಮೂಲ ಅಂತ ಹೇಳ್ತಿದ್ದಾರೆ. ಮಾಸ್ಟರ್ಸ್ ಕಾಮ ಪ್ರವೃತ್ತಿ ಒಬ್ಬ ಭಾಗಸ್ವಾಮಿಯೊಂದಿಗೆ ಮಾತ್ರವೇ ಇರುವುದು ಅತ್ಯುತ್ತಮ. ವಿಶೃಂಖಲ ಕಾಮ ಪ್ರವೃತ್ತಿಯಲ್ಲಿ ನೀತಿ ನಿಯಮಗಳು ಇರುವುದಿಲ್ಲ. ನಿಮ್ಮ ವ್ಯಕ್ತಿತ್ವ ಮೇರೆಗೆ ಬೀಳುತ್ತದೆ. ಪರಿಪೂರ್ಣ ಸ್ವೀಕಾರದಿಂದ ಪೂರ್ತಿ ವಿಶ್ವಾಸದಿಂದ ನಿಮ್ಮ ಭಾಗಸ್ವಾಮಿಯೊಂದಿಗೆ ನಿಮ್ಮನ್ನು ಹಂಚಿಕೊಳ್ಳಿರಿ. ಅನಿವಾರ್ಯ ಪರಿಸ್ಥಿತಿಗಳ ಪ್ರಾಬಲ್ಯಗಳಿಂದ ನಿಮ್ಮ ಸಂಬಂಧಗಳು ಭಗ್ನವಾದರೆ ಮತ್ತೊಬ್ಬ ಭಾಗಸ್ವಾಮಿಯನ್ನು ನೀವು ಹೊಂದಬಹುದು. ನಿಮ್ಮ ಕಂಪನಗಳಿಗೆ ಅನುಗುಣವಾಗಿರುವ ಮತ್ತೊಬ್ಬ ವ್ಯಕ್ತಿಯನ್ನು ನೀವು ವರಿಸಬಹುದು. ಆದ್ರೆ ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ಈ ಕಾಮ ಪ್ರವೃತ್ತಿ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ತ್ರೀಯೊಂದಿಗೆ ಮಾತ್ರ ಇರುವುದು ಅತ್ಯುತ್ತಮ. ಆದ್ರೆ ಅದು ಹೇಗೆ ಇರ್ಬೇಕು ಅಂತಂದ್ರೆ ಆ ಒಂದು ಸಮ್ಮಿಳನ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ನಮ್ಗೆ ವ್ಯಕ್ತಿತ್ವದ ಒಂದು ಹೊಂದಾಣಿಕೆ ಇರಬೇಕು, ಅದ್ರ ಜೊತೆಗೆ ಪರಿಪೂರ್ಣ ಸ್ವೀಕಾರ ಮನೋಭಾವನೆ ಇರಬೇಕು, ಅದ್ರ ಜೊತೆಗೆ ನಮ್ಮಿಬ್ಬರ ಮಧ್ಯೆ ಪೂರ್ತಿ ವಿಶ್ವಾಸ ಇರಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಇದು ಒಂದು ಏನಂತಂದ್ರೆ ಉತ್ತಮ ದೈವಿಕ ಕಾರ್ಯ ಅಂತ ಹೇಳ್ಬೋದು. ಆದ್ರೆ ಇನ್ ಕೇಸ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಜೀವನದಲ್ಲಿ ಏನಾದ್ರೂ ಮೊದ್ಲಿನ ಸಂಬಂಧಗಳು ಕಡಿತವಾದ್ರೆ ನಿಮ್ಮ ಇಷ್ಟ ಅಥವಾ ನಿಮ್ಮ ವೈಬ್ರೇಷನ್ಸ್ಗೆ ಮ್ಯಾಚ್ ಆಗೋರು ಇನ್ನೊಬ್ರು ಇದ್ರೆ ಮಾತ್ರ ನೀವು ಅವರನ್ನ ವರಿಸಬಹುದು ಅಂತ ಅವರು ಹೇಳ್ತಿದ್ದಾರೆ. ಮಾಸ್ಟರ್ಸ್ ಪರಿಪೂರ್ಣವಾಗಿ ದಂಪತಿಗಳ ಮಧ್ಯೆ ಪ್ರೇಮವು ಏರ್ಪಟ್ಟಾಗ ಅಲ್ಲಿ ನಂಬಿಕೆ ನೆಲೆಸಿ ಇರುತ್ತದೆ. ಒಂದು ಸಂಬಂಧವು ಒಂದು ಕನ್ನಡಿಯಂತಹದೇ. ನಿಮ್ಮ ದೃಷ್ಪಥಕ್ಕೆ ಕಾಣಿಸಿದ ವಿಷಯಗಳು ನೀವು ನಂಬಿದ ಭಾಗಸ್ವಾಮಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಮಾಸ್ಟರ್ಸ್ ಈ ಒಂದು ದಂಪತಿಗಳ ಮಧ್ಯೆ ಏನಂತಂದ್ರೆ ಒಂದು ಪ್ರೇಮ ತತ್ವ ಅನ್ನೋದು ಇದ್ದಾಗ ಮಾತ್ರ ಅಲ್ಲಿ ನಂಬಿಕೆ ಅನ್ನೋದಿರುತ್ತೆ. ಅದಲ್ಲದೆ ನಮ್ಮ ಸಂಬಂಧ ಹೇಗೆ ಅಂತಂದ್ರೆ ಕನ್ನಡಿ ಹಾಗೆ ಇರ್ಬೇಕು.
ಎಕ್ಸಾಂಪಲ್ ನನ್ನನ್ನ ನೋಡಿದ್ರೆ ನನ್ನಲ್ಲಿರುವ ಅಂತಂದ್ರೆ ದಂಪತಿಗಳ ಮಧ್ಯೆ ಹೇಗ್ ಹೊಂದಾಣಿಕೆ ಸತಿಪತಿಯರು ಇರ್ತಾರಲ್ಲ, ಅವರು ಒಬ್ಬರನ್ನೊಬ್ಬರು ಪ್ರಕಟಿಸುವ ಹಾಗೆ ಅಷ್ಟೊಂದು ನಂಬಿಕೆ ಪ್ರೇಮ ತತ್ವ ಇರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಭಾಗಸ್ವಾಮಿಯಲ್ಲಿ ನಿಮ್ಮನ್ನು ನೀವೇ ನೋಡಿಕೊಳ್ಳಬಹುದು. ಆಧ್ಯಾತ್ಮಿಕ ಕಾಮಪರವಶವು ನೀವು ಅನುಭೂತಿ ಕೇಂದ್ರಗಳನ್ನು ತುಳಿಯದೇ ಇದ್ದಾಗಲೇ ತಲುಪಬಲ್ಲದು. ಕಾಮದ ಮೇಲೆ ನಿಮಗಿರುವ ಅಹೋಪಗಳು, ಭಯ ಮತ್ತು ನೀವು ಸ್ವೀಕರಿಸುವ ಬೋಧನೆಗಳೇ ನಿಮ್ಮ ಅನುಭೂತಿ ಕೇಂದ್ರಗಳನ್ನು ಅದುಮಿಕೂರಿಸಿವೆ. ಮಾಸ್ಟರ್ಸ್, ನಾವೇನು ಈ ಹಿಂದಿನ ಬಿಲೀಫ್ ಸಿಸ್ಟಮ್ ಗಳನ್ನ ನೋಡ್ತಿದ್ವಲ್ಲ, ಆ ವಿಷಯಗಳನ್ನ ಹೊರಗೆ ಹಾಕದೇ ಇರೋ ಕಾರಣ ಏನಂತಂದ್ರೆ ನಮ್ಮಲ್ಲಿರುವಂತ ಆ ಒಂದು ಬೋಧನೆಗಳೇ ಕಾರಣ. ಹಾಗಾಗಿ ಆ ಅನುಭೂತಿ ಕೇಂದ್ರಗಳನ್ನ ನಾವು ಒಪ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಶಂಕರಾಚಾರ್ಯರ ಒಂದು ಉದಾಹರಣೆ ತಗೊಂಡ್ರೆ, ಅವ್ರು ನೋಡ್ರಿ ಮಾಸ್ಟರ್ಸ್, ಇನ್ನೇನು ಎಲ್ಲಾ ಅನುಭವಗಳನ್ನ ತೆಗೆದುಕೊಂಡಿರ್ತಾರೆ, ಆದ್ರೆ ಈ ಸಂಸಾರದಲ್ಲಿರುವ ಅನುಭವಗಳನ್ನ ಅವ್ರು ತೆಗೆದುಕೊಳ್ಳದೆ ಇರುವುದ್ರಿಂದ ಮತ್ತೆ ಅವ್ರು ಭೂಮಿಗೆ ಬಂದು ಒಬ್ಬ ತಾಯಿಯಲ್ಲಿ ಬೇಡಿಕೊಂಡು ರಾಜನ ಒಂದು ವಂಶಸ್ಥದಲ್ಲಿ ಜನಿಸಿ ಅದನ್ನ ಅನುಭವ ತಗೊಂಡ್ಕೊಂಡ್ ಮೇಲೆನೆ ಮತ್ತೆ ಅವರಿಗೆ ಉನ್ನತ ಲೋಕಕ್ಕೆ ಪ್ರಯಾಣ ಸಿಗುತ್ತೆ. ಹಾಗೆ ಇದನ್ನ ನಾವು ಕೇವಲ ಒಂದು ಭಯದಿಂದ ಅಥವಾ ಒಂದು ಕೆಳಮಟ್ಟದಿಂದ ಸ್ವೀಕಾರ ಮಾಡದೆ ಅದು ನಮ್ಮದೊಂದು ಅನುಭೂತಿ ಅಂತ ನಾವು ಒಪ್ಕೋಬೇಕು. ಕಾಮ ಪ್ರವೃತ್ತಿಯನ್ನು ನಿರಾಕರಿಸಬೇಡಿರಿ, ಕಾಮವನ್ನು ಪಾಪವೆಂದು ಊಹಿಸಬೇಡಿರಿ. ಅರ್ಥವಿಲ್ಲದ ಭಯವನ್ನು ಬಿಡಿರಿ, ಅದನ್ನು ಅನ್ವೇಷಿಸಿರಿ. ನಿಮ್ಮ ಆಹ್ವಾನಗಳನ್ನು ವಿಮರ್ಶಿಸಬೇಡಿರಿ. ಪ್ರೀತಿಯಿಂದ ಸ್ವೀಕರಿಸುತ್ತಿರುವ ಕಾಮವೇ ನಿಮ್ಮ ಆತ್ಮಾವಲೋಕಕ್ಕೆ ದಾರಿ ಮಾಡುತ್ತದೆ ಎಂಬ ವಿಷಯವನ್ನು ನಿಶ್ಚಯಾಗಿ ತಿಳಿದುಕೊಳ್ಳಿರಿ. ಕಾಮ ಒಂದು ಪ್ರಕಂಪನ ವೇಗ, ನಿಮ್ಮ ಆತ್ಮ ದರ್ಶನಕ್ಕೆ ಅದುವೇ ಮೂಲವೆಂದು ತಿಳಿಯಿರಿ. ಕಾಮವನ್ನು ಕೆಟ್ಟದೆಂದು ವರ್ಣಿಸಿದ ಮತಬೋಧನೆಯನ್ನು ನಂಬಬೇಡಿರಿ. ಸಮಾಚಾರವನ್ನು ಸರಿಯಾಗಿ ತಲುಪಿಸುವ ವ್ಯವಸ್ಥೆಗಳಾಗಿ ಮತಗಳು ಇಲ್ಲ. ಯಾವ ಮತ ಮಾನವನಿಗೆ ಸರಿಯಾದ ಸಮಾಚಾರವನ್ನು ಸ್ಪಷ್ಟವಾಗಿ ಕೊಡುತ್ತದೆಯೋ ಅದೇ ಸರಿಯಾದ ಮತ, ಸತ್ಯವಾದ ಮತ. ಮಸ್ಟಸ್, ನಾವೆಲ್ಲರೂ ಇಲ್ಲಿ ಒಂದು ಕುಳಿತು ಈ ರೀತಿ ಕ್ಲಾಸ್ಗಳನ್ನ ಕೇಳ್ತಿದೀವಿ ಅಂತಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ. ಹಾಗಾಗಿ ಈ ಆತ್ಮ ದರ್ಶನಕ್ಕೆ ಇದೊಂದು ಉತ್ತಮವಾದದ್ದು ವಿಷಯ. ಆದ್ರೆ ಇದು ಪ್ರೀತಿ ಪೂರ್ವಕವಾಗಿ ಇದ್ದಾಗ ನಮ್ಮ ಆತ್ಮಾವಲೋಕನದಲ್ಲಿ ಅಥವಾ ಅದೇನಂತಂದ್ರೆ ನಮ್ಮ ವೈಬ್ರೇಷನ್ಸ್ಗೆ ಮ್ಯಾಚ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇತರೆ ಮತಗಳು ಇದನ್ನ ಕೆಟ್ಟದಂತ ಹೇಳಿದ್ರೆ ಅದು ನಿಜವಾಗಿಯೂ ಸುಳ್ಳು ಅಂತ ಅವರು ಹೇಳ್ತಿದ್ದಾರೆ, ಅದು ಸತ್ಯವಾದ ಮತ ಅಲ್ಲ. ಕಾಮದ ಪ್ರಯೋಜನವು ಸಂತಾನೋತ್ಪತ್ತಿಗಾಗಿ ಮಾತ್ರವೇ ಅಲ್ಲ, ಮಾನವನನ್ನು ದಿವ್ಯತ್ವವನ್ನು ತಲುಪುವುದಕ್ಕೆ ಅದುವೇ ಸೇತುವೆ. ಕಾಮವು ಒಂದು ಬಂಧನವಲ್ಲ, ನಿರಂತರ ಸ್ವಾತಂತ್ರ್ಯವನ್ನು ಕೊಡುವುದೇ ಅದು. ಮಕ್ಕಳಿಗೆ ಜನ್ಮ ಕೊಡಬೇಕೋ ಇಲ್ಲವೋ ಎಂದು ನಿರ್ಣಯಿಸಿಕೊಳ್ಳುವ ಹಕ್ಕು ಮಾನವನಿಗಿದೆ. ಉದ್ದೇಶ ನಿರ್ಣಯಗಳು ಆತ್ಮ ಅನುಭವಗಳನ್ನು ನಿರ್ಮಿಸುತ್ತವೆ. ಮಕ್ಕಳು ಬೇಕಾಗಿಲ್ಲವೆಂದರೆ ಕೇವಲ ಒಂದು ಸಂಕಲ್ಪವನ್ನು ಹೇಳಿಕೊಂಡು ಮಕ್ಕಳು ಹುಟ್ಟದಂತೆ ಮಾಡಿಕೊಳ್ಳುವ ಸಾಮರ್ಥ್ಯವೂ ಮಾನವರಿಗಿದೆ. ಮಸಸ್, ಕೇವಲ ಸಂತಾನೋತ್ಪತ್ತಿಗೆ ಮಾತ್ರ ಅಲ್ಲ, ಇದು ಏನಂತಂದ್ರೆ ನಮ್ಮ ಒಂದು ಆತ್ಮದ ಅನುಭವಕ್ಕಾಗಿ ಇದು ಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ ನಾವು ಮಾನವ ಮತ್ತು ದಿವ್ಯತ್ವ ಅನ್ನೋದ್ರ ಮಧ್ಯೆ ಇದೊಂದು ಸೇತುವೆ ತರ ಕೆಲಸ ಮಾಡುತ್ತೆ, ಇದು ಬಂಧನ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇನ್ ಕೇಸ್ ನಮಗ್ ಮಕ್ಕಳನ್ನ ಬೇಡ ಅಂತಂದ್ರೆ ಕೇವಲ ಒಂದು ಸಂಕಲ್ಪದಿಂದಾನೇ ನಾವು ಅದನ್ನ ನಿಲ್ಲಿಸಬಹುದು ಅಂತ ಅವರು ಹೇಳ್ತಿದ್ದಾರೆ. ಪ್ರೇಮದ ಅನುಭವವೇ ಪರಿಪೂರ್ಣವಾದ ಕಾಮ ಪರವಶವಾದ ಕಂಪನಗಳನ್ನು ನಿರ್ಮಿಸುತ್ತದೆ. ಪ್ರೇಮವೇ ಚೈತನ್ಯವನ್ನು ನಿರ್ಮಿಸುತ್ತದೆ. ಕಾಮಕ್ಕೆ ಪರಿಮಾಣಗಳನ್ನು ಕಲ್ಪಿಸಿ ಅದನ್ನು ಕೆಟ್ಟದೆಂದು ಮುದ್ರೆ ಹಾಕಿ ಮಾನವನು ಸಂಕುಚಿತನಾಗುತ್ತಿದ್ದಾನೆ. ಆಧ್ಯಾತ್ಮಿಕ ಚೈತನ್ಯ ಔನ್ನತ್ಯವನ್ನು ತಲುಪದೆ ಹೋಗುತ್ತಿದ್ದಾನೆ. ಮಾಸ್ಟರ್ಸ್, ಆದ್ರೆ ಇಲ್ಲಿ ಪ್ರೇಮ ತತ್ವ ಅನ್ನೋದಿರ್ಬೇಕು. ಅದನ್ನ ನಾವು ಕೆಟ್ಟದು ಅನ್ಕೊಂಡ್ಬಿಟ್ಟು ನಾವೇ ನಮ್ಮನ್ನ ಸಂಕುಚಿತರನ್ನಾಗಿ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ನಾವು ಉನ್ನತ ದಿವ್ಯತ್ವಕ್ಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಸಂಬಂಧಗಳೆಲ್ಲಕ್ಕೂ ಪ್ರೇಮವೇ ಮೂಲಾಧಾರವಾಗಿರಬೇಕು. ಅನುಭೂತಿಯಿಂದಲೇ ಕಾಮವನ್ನು ಅನ್ವೇಷಿಸಬೇಕು. ನಿಮ್ಮಲ್ಲಿನ 3ನೇ 4ನೇ ಶಕ್ತಿ ಕೇಂದ್ರಗಳಾದ ಮಣಿಪುರಕ ಅನಾಹತ ಚಕ್ರಗಳು ಅನುಭೂತಿ ಕರುಣೆಗಳ ಆತ್ಮ ಪ್ರವೃತ್ತಿಗಳಲ್ಲಿಗೆ ನಿಮ್ಮನ್ನು ನಡೆಸುತ್ತವೆ. ನಿಮ್ಮ ಆತ್ಮದಿಂದ ನಿಮ್ಮನ್ನು ಅನುಸಂಧಾನಗೊಳಿಸುತ್ತವೆ. ನಿಮ್ಮ ಆತ್ಮಕ್ಕೆ ಬಹುಮುಖ ಪರಿಮಾಣಗಳ ಸಾಮರ್ಥ್ಯವಿದೆ. ಮಸಸ್, ನಮ್ಮಲ್ಲಿರುವ ಅದನ್ನ ನಾವು ಅನುಭೂತಿಯಿಂದಲೇ ನಾವ್ ಏನ್ ಮಾಡ್ಬೋದು ಅಂತಂದ್ರೆ 3ನೇ 4ನೇ ಕೇಂದ್ರಗಳಾದಂತಹ ಮಣಿಪೂರಕ ಮತ್ತು ಅನಾಹತ ಚಕ್ರಗಳಿಂದ ನಾವು ಅವುಗಳಿಂದ ಅನುಭವಿಸಿದಾಗ್ಲೇ ಏನಂತಂದ್ರೆ ಮುಂದೆ ನಾವು ಆ ಕರುಣೆ ಆತ್ಮ ಪ್ರವೃತ್ತಿಗಳನ್ನ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಆ ಸಾಮರ್ಥ್ಯದಿಂದ ಏಕಕಾಲದಲ್ಲಿ ಅನೇಕ ತಳಗಳಲ್ಲಿ ಅನೇಕ ರೂಪಗಳಿಂದ ನೀವು ಜೀವಿಸಬಲ್ಲವರಾಗುತ್ತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿನ ಸಾಮರ್ಥ್ಯವನ್ನು ಗ್ರಹಿಸುವುದಕ್ಕೆ ಈ ಜನ್ಮವನ್ನು ನೀವು ಆರಿಸಿಕೊಂಡಿದ್ದೀರಿ. ಆ ಅರಿವು ನಿಮ್ಮಲ್ಲಿ ಏರ್ಪಟ್ಟಾಗ ಭಿನ್ನ ಕಂಪನಗಳಿಂದ ಶ್ರುತಿಯನ್ನು ನೀವು ಸಾಧಿಸಬಲ್ಲಿರಿ. ನೀವ್ಯಾರೋ ತಿಳಿದು ವಿಶ್ವ ಕಂಪನಗಳೊಂದಿಗೆ ನಿಮ್ಮನ್ನು ಪರಿವರ್ತಿಸಿರಿ. ಮಸಸ್, ನಾವು ಆ ವಿಶ್ವದೊಂದಿಗೆ ಸಂಪರ್ಕವನ್ನು ಹೊಂದಬೇಕು ಅಂತಂದ್ರೆ ನಮ್ಮ ವೈಬ್ರೇಷನ್ಸ್ ಅನ್ನ ನಾವು ಹೆಚ್ಚಿಗೆ ಮಾಡ್ಕೋಬೇಕು.
ಕಾಮದ ಕುರಿತು ಚರ್ಚಿಸಬೇಕೆಂದು ನಮಗೆ ಆಕಾಂಕ್ಷೆ ಇದೆ. ಕಾಮವು ಒಂದು ರಹಸ್ಯ ವಿದ್ಯೆಯಾಗಿ ಭೂಮಿ ಮೇಲೆ ನಿಂತಿದೆ. ಗುಪ್ತಶಾಸ್ತ್ರ ಪರಿಜ್ಞಾನವಿರುವ ಪ್ರವೀಣರಿಗೆ ಕಾಮದ ಶಕ್ತಿ ಪ್ರಯೋಜನಗಳ ಕುರಿತು ಸ್ವಲ್ಪ ತಿಳಿದಿದೆ. ಮಾಸ್ಟರ್ಸ್ ಅವ್ರು ಇದ್ರ ಬಗ್ಗೆ ಹೇಳ್ಬೇಕಂತಾನೆ ಇಷ್ಟಪಡ್ತಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಗುಪ್ತ ಶಾಸ್ತ್ರಜ್ಞರಿಗೆ ಇದ್ರ ಬಗ್ಗೆ ಗೊತ್ತು, ಇದ್ರ ಪ್ರಯೋಜನ ಏನಂತ ಗೊತ್ತು. ಬಟ್ ಅದನ್ನ ಅವ್ರು ಇತರರಿಗೆ ತಿಳಿಸ್ದೆ. ಯಾಕೆ ಅಂತಂದ್ರೆ ಎಲ್ರೂ ಅದನ್ನ ಸಹಜವಾಗಿ ಆ ಜ್ಞಾನವನ್ನ ತೆಗೆದುಕೊಂಡ್ಬಿಟ್ರೆ ತಮ್ಮನ್ನ ಮೀರಿಸಿ ಎಲ್ಲಿ ಮೇಲೆ ಹೋಗ್ತಾರೋ ಅನ್ನೋದ್ರಿಂದ ಅದನ್ನ ಕೇವಲ ರಹಸ್ಯ ವಿದ್ಯೆಯಾಗಿ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇಟ್ಟಿದ್ದಾರೆ. ಮಾನವರಾದ ನೀವು ವಿದ್ಯುದಾಯಸ್ಕಾಂತ ಶಕ್ತಿ ಪೂರಿತವಾದ ಜೀವಿಗಳಾಗಿದ್ದೀರಿ. ಅನುವೃತ್ತಿಯಿಂದ ಮೈಥುನದಲ್ಲಿರುವಾಗ ಆ ಜೋಡಿಯಲ್ಲಿ ವಿದ್ಯುದಾಯಸ್ಕಾಂತ ಕ್ಷೇತ್ರಗಳು ವಿಲೀನವಾಗುತ್ತವೆ. ಪ್ರೇಮ ಕಂಪನಗಳಿಂದ ಸಂಯೋಗ ಹೊಂದಿದಾಗ ಅದ್ಭುತವಾದ ವಿಷಯಗಳು ಸಂಭವಿಸುತ್ತವೆ. ಅಂತಂದ್ರೆ ಈ ಒಂದು ಸಮ್ಮಿಲನದಲ್ಲಿ ಅಯಸ್ಕಾಂತದ ಶಕ್ತಿ ಏನಂತಂದ್ರೆ ನಮ್ಮಲ್ಲಿರುವಂತದ್ದು ಒಂದು ಅದ್ಭುತವಾಗಿ ಹೊಂದಾಣಿಕೆಯಿಂದ ಒಂದು ಹೊಸ ಕಂಪನಗಳನ್ನೇ ನಮ್ಮಲ್ಲಿ ಹುಟ್ಟಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಭೂಮಿ ಮೇಲೆ ಸ್ವಾಮ್ಯದ ಪ್ರಾಬಲ್ಯವಿರುವ ಪ್ರಾಂತ್ಯಗಳಲ್ಲಿ ಸ್ತ್ರೀ ಶಕ್ತಿಯ ಕುರಿತು ಅನುಭವ ಜ್ಞಾನವು ಪರಿಪೂರ್ಣವಾಗಿ ಇದ್ದಿತು. ಅಲ್ಲಿಯ ಸ್ತ್ರೀಯರು ಎಷ್ಟೋ ಶಕ್ತಿಯಿಂದ, ಎಷ್ಟೋ ಅನುಭೂತಿ ಸಾಮರ್ಥ್ಯದಿಂದ ಇದ್ದರು. ಎಷ್ಟೋ ಸಹಜ ಅವಬೋಧನಾ ಪ್ರಭಾವದಿಂದ ಸೃಷ್ಟಿ ಕಾರ್ಯದಲ್ಲಿ ಪ್ರೀತಿಯನ್ನು ತುಂಬಿಕೊಂಡಿದ್ದರು. ಇಷ್ಟವಿಲ್ಲದಿದ್ದರೆ ಮಕ್ಕಳು ಹುಟ್ಟದಂತೆ ಮಾಡಿಕೊಳ್ಳುವ ಶಕ್ತಿ ತಮಗೆ ಇದೆ ಎಂಬ ಸತ್ಯಾಂಶವನ್ನು ಅವರು ಗ್ರಹಿಸಬಲ್ಲವರಾಗಿದ್ದರು. ಮಾಸ್ಟರ್ಸ್, ಹಿಂದೆ ನಾವು ಪುರುಷ ಸಮಾಜ ಅಥವಾ ಸ್ತ್ರೀ ಪ್ರಧಾನ ಸಮಾಜ ಅನ್ನೋದ್ರಲ್ಲಿ ನೋಡ್ತೀವಿ. ಆ ಸ್ತ್ರೀ ಪ್ರಧಾನ ಸಮಾಜದಲ್ಲಿ ಅವ್ರಿಗೆ ಎಷ್ಟೊಂದು ತಿಳುವಳಿಕೆ ಇತ್ತಂತಂದ್ರೆ, ನಾವು ಮಕ್ಕಳನ್ನ ಇಲ್ಲಿ ಸಂತಾನವನ್ನ ಪಡಿಬೇಕು ಅಂತಂದ್ರೆ ಅಲ್ಲಿ ಸಂಪೂರ್ಣ ಪ್ರೇಮ ತತ್ವದಿಂದಲೇ ಆ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾ ಇದ್ರು, ಪ್ರೀತಿಯಿಂದ. ಇನ್ ಕೇಸ್ ಬೇಡ ಅಂತಂದ್ರೆ ಮಕ್ಕಳು ಹುಟ್ಟದ ಹಾಗೆ ಆ ಸಮಯದಲ್ಲಿ ಅವರನ್ನ ಸ್ಟಾಪ್ ಮಾಡ್ತಾ ಇದ್ರು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸ್ವಾಮ್ಯವು ತನ್ನ ಪರಿಭ್ರಮವನ್ನು ಪೂರ್ತಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಾತೃಸ್ವಾಮ್ಯ ವ್ಯವಸ್ಥೆ ನಿರ್ಲಿಪ್ತವಾಗಿ ಇರಬೇಕಾಗಿ ಬಂದಿತು. ಇದರಿಂದಲೇ ಸ್ತ್ರೀಯ ಬಲವು, ಶಕ್ತಿಯು, ಕಾಮದ ಪ್ರವೃತ್ತಿಯು ಕಡಿಮೆಯಾಯಿತು. ಒಂದು ವಿವಾಹ ಬಂಧನದಲ್ಲಿರುವವರಿಗೆ ಕಾಮವು ಪರಿಮಿತವೆಂದು ತಿಳಿಯಲಾಗಿದೆ. ತದ್ಭಿನ್ನವಾಗಿರುವ ಕಾಮ ಪ್ರವೃತ್ತಿ ದೋಷಪೂರಿತವೆಂದು ಕೊಳ್ಳುತ್ತಿದ್ದಾರೆ. ಕಳೆದ 2000 ವರ್ಷಗಳಲ್ಲಿ ಏರ್ಪಟ್ಟ ಈ ಅಭಿಪ್ರಾಯದಿಂದ ಮಕ್ಕಳ ಜನನದಲ್ಲಿ ತಮ್ಮ ಪ್ರಮೇಯವು ಏನೂ ಇಲ್ಲವೆಂದು ಸ್ತ್ರೀಯರಲ್ಲಿಯೂ ಒಂದು ಅಭಿಪ್ರಾಯ ನಿರ್ಮಿಸಲ್ಪಟ್ಟು ಸ್ಥಿರವಾಗಿ ಹೋಗಿದೆ. ವಕ್ರೀಭವನ ಹೊಂದಿದ ಕಾಮ ಪ್ರಚಾರಗಳೇ ಇದಕ್ಕೆ ಕಾರಣ. ಕಾಮವು ಒಂದು ಕೆಟ್ಟ ಕಾರ್ಯವೆಂದು ವರ್ಣಿಸುವುದಕ್ಕೆ ವಿನಿಯೋಗಿಸಲ್ಪಡುವ ಪ್ರಚಾರ ಪದ್ಧತಿ ಏಡ್ಸ್ ನಂತಹ ಚರ್ಮವೇದಿಗಳೇ ಕಾರಣ. ಅವುಗಳೊಂದಿಗೆ ಮಾನವರನ್ನು ಭಯಪಡಿಸುತ್ತಿದ್ದಾರೆ. ಸ್ವಚ್ಛವಾದ ಕಾಮ ಮತ್ತು ಪ್ರೇಮ ನಿಮ್ಮಲ್ಲಿ ಉದಯಿಸದೆ ಹೋಗಲು ಪ್ರಧಾನ ಕಾರಣ ಇದು ಕೆಟ್ಟದ್ದು ಎನ್ನುವ ಪ್ರಚಾರಗಳೇ. ನಿಮ್ಮ DNA ವಿಚ್ಛೇದನಕ್ಕೆ ಹಿಂದೆ ಮೇರೆಯೇ ಇಲ್ಲದ ವಾಸ್ತವಗಳೊಳಕ್ಕೆ ಕಾಮ ಪ್ರವೃತ್ತಿ ಸೇರಿತ್ತು. ತಮ್ಮ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ ವಿಲೀನಗಳಿಂದ, ಪ್ರೇಮ ಕಂಪನಗಳಿಂದ ಮಾನವರು ಮುನ್ನಡೆಯುತ್ತಿದ್ದರು. ಇಂದಿನ ಮಾನವನಿಗೆ ಸಿಗದೆ ರಹಸ್ಯವಾಗಿಟ್ಟಿದ್ದ ಒಂದು ಪರಮ ರಹಸ್ಯವಿದು. ತೃಪ್ತಿ ಲಭಿಸದ ಕಾಮದಿಂದಲೇ ಕಾಮಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಮಾನವರಲ್ಲಿ ವೈಪರೀತ್ಯಗಳು ಸಂಭವಿಸುತ್ತದೆ. ಮಾಸ್ಟರ್ಸ್, ನಾವ್ ಯಾವಾಗ ಆ ಪ್ರೇಮ ತತ್ವದಿಂದ, ಆ ಒಂದು ಕಂಪನಗಳಿಂದ ಆ ಒಂದು ಕಾರ್ಯದಲ್ಲಿ, ಸೃಷ್ಟಿ ಕಾರ್ಯದಲ್ಲಿ ಮುನ್ನಡೆಯುವುದಿಲ್ವೋ ಅವಾಗ ಏನಂತಂದ್ರೆ ಅದಕ್ಕೆ ತೃಪ್ತಿಯನ್ನು ಸಿಗದೆ ಅದನ್ನ ಕೆಟ್ಟದ್ದು ಅಂತ ಒಂದು ಹೆಸರು ಬರ್ತಾ ಹೋಗ್ತಿದೆ. ಆ ವೈಪರೀತ್ಯ ಸಂಭವಿಸ್ಲಿಕ್ಕೂ ಕಾರಣ ಇದೇ ಒಂದು ಕಾರಣ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಾಮ ಪರವಶದ ಉತ್ಕೃಷ್ಟ ಅನುಭವವೇ ನಿಮ್ಮ ಕಂಪನಗಳನ್ನು ಶ್ರುತಿ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ನಿಮಗೆ ಗುರುತು ಮಾಡುತ್ತವೆ. ಈ ಚರಿತ್ರೆ ಇಲ್ಲವೇ ಈ ಕಾಮಶಕ್ತಿ ನಿಮ್ಮ ಅವಗಾಹನೆಯೊಳಕ್ಕೆ ಬಂದಾಗ ನಿಮ್ಮ ಕುರಿತು ಪೂರ್ತಿ ಜ್ಞಾನವು ನಿಮಗೆ ಲಭಿಸುತ್ತದೆ. ಬಹುಮುಖ ಪರಿಣಾಮಗಳಲ್ಲಿ ನಿಮ್ಮ ಭಿನ್ನ ರೂಪಗಳ ಸಂಯೋಗವು ನಿಮ್ಮ ಭೌತಿಕ ದೇಹದಲ್ಲೇ ಏರ್ಪಾಡಾಗುತ್ತದೆ. 12 ಶಕ್ತಿ ಕೇಂದ್ರಗಳಿಂದಲೂ ನೀವು ಅನುಸಂಧಾನಿಸಲ್ಪಡಬೇಕು. ನಿಮ್ಮ 12 DNA ಸುರುಳಿಗಳಲ್ಲಿನ ಸೂಕ್ಷ್ಮ ಕಾಂತಿ ಕೇಸರಗಳು ಕಾಂತಿಯಿಂದ ಪ್ರಜ್ವಲಿಸಿ ಪುನರ್ಜೀವನವಾದಾಗ ನಿಮ್ಮಲ್ಲಿ ಈ ಸಾಮರ್ಥ್ಯ ಏರ್ಪಡುತ್ತದೆ. ಮಾಸ್ಟರ್ಸ್, ನಮ್ಮಲ್ಲಿ ಯಾವಾಗ 12 DNA ಮತ್ತೆ ಪುನರ್ ಆಕ್ಟಿವೇಟ್ ಆಗ್ತೀವೋ ಅವಾಗ ಇದನ್ನ ನಾವು ಒಪ್ಕೊಳ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ವಿಜ್ಞಾನಮಯ ಕೋಶವು ನಿರ್ವಹಿಸಬೇಕಾಗಿರುವ ಕಾರ್ಯವಿದು. ಆನಂದಮಯ ಕೋಶದೊಂದಿಗೆ ಅನುಸಂಧಾನವಿರುವ ಮನೋಮಯ ಕೋಶವನ್ನು ಮಾನವನು ಲಕ್ಷ್ಯಕ್ಕಿಡುತ್ತಿಲ್ಲ. ಮಾಸ್ಟರ್ಸ್, ಇಲ್ಲಿ ನಮ್ಮೆಲ್ಲ ಪಂಚಕೋಶಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ರೀತಿ ಸಪ್ತ ಶರೀರಗಳಂತ ಹೇಳ್ತೀವಲ್ಲ, ಇವೆಲ್ಲವುಗಳ ಅನುಸಂಧಾನ ಆಗ್ಬೇಕಾದ್ರೆ ಇದೊಂದು ಈ ಕಾಂತಿ, ಕಾಂತಿ ಅನ್ನೋದು, ಈ ಕಾಮಕಾಂತಿ ಅನ್ನೋದು ಪ್ರಜ್ವಲಿಸಿದಾಗ ಮಾತ್ರ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ವ್ಯಕ್ತಿತ್ವದ ನೆರಳನ್ನು ಎತ್ತಿ ತೋರಿಸುತ್ತಿರುವ ಅನುಭೂತಿಗಳನ್ನು ನೀವು ಅಸಹ್ಯವಾಗಿ ನೋಡುತ್ತಿದ್ದೀರಿ. ನಿಮ್ಮ ನೈಜವನ್ನು ನೀವೇ ಗುರುತಿಸುತ್ತಿಲ್ಲ.
ನೀವು ಅಸಹ್ಯ ಪಡುತ್ತಿರುವ ವಿಷಯಗಳೇ ನಿಮ್ಮ ಸಂಪತ್ತುಗಳೆಂದು ನೀವು ಗುರುತಿಸುತ್ತಿಲ್ಲ. ಮಹಾ ಚೈತನ್ಯದ ದ್ವಾರಗಳನ್ನು ತೆರೆಯುವ ಕೀಲಿಕೆಯೇ ಕಾಮವು. ಕಾಮವನ್ನು ಸರಿಯಾಗಿ ನೀವು ಸ್ವೀಕರಿಸುವಂತಾಗಬೇಕು. ಮಾಸ್ಟರ್ಸ್, ನಿಜವಾಗ್ಲೂ ನಾವೇನ್ ಇದನ್ನ ಅಸಹ್ಯ ಅಂತ ಅನ್ಕೊಳ್ತಿದೀವಲ್ಲ, ಇದೇ ನಿಜವಾದ ನಮ್ಮ ಸಂಪತ್ತು. ಯಾಕೆ ಅಂತಂದ್ರೆ ನಮ್ಮ ನೈಜತೆ, ನಮ್ಮ ವ್ಯಕ್ತಿತ್ವ ಬರೋದೇ ಇದರಿಂದ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ, ಇತರ ಮಹಾ ಚೈತನ್ಯದ ದ್ವಾರಗಳನ್ನ ತೆಗಿಬೇಕು, ನಿಮ್ಮ ಆತ್ಮದ ಜರ್ನಿ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಇದೊಂದು ಕೀಲಿಕೈ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಅದರ ಜ್ಞಾನವನ್ನ ನಾವು ಸರಿಯಾಗಿ ತಿಳಿದುಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ತಪ್ಪು ಸರಿಗಳನ್ನು ನಿರ್ಣಯಿಸುವ ನಿಯಮಗಳನ್ನು ನಿಮಗೆ ಯಾರು ಕೊಡುತ್ತಿರುವವರು? ನಿಮ್ಮ ಕಾಮ ಪ್ರವೃತ್ತಿಯನ್ನು ಅರ್ಥ ಮಾಡಿದುಕೊಳ್ಳುವುದಕ್ಕೂ ಸಹ ಭಯಪಡುತ್ತೀರಿ. ನೀವು ಇನ್ನೂ ಎಷ್ಟು ಭಯಂಕರವಾದ ಅನುಭವಗಳನ್ನು ಎದುರುಕೊಳ್ಳಬೇಕಾಗಿದೆ ಎಂದು ನಾವು ಖಚಿತವಾಗಿ ಹೇಳಬಲ್ಲೆವು. ಇದನ್ನೇ ನೀವು ಒಪ್ಕೊಳ್ಳಿಕ್ಕೆ ಇಷ್ಟೊಂದು ಭಯ ಪಡ್ತಿದ್ರಲ್ಲ, ಇನ್ನೂ ನೀವು ಒಪ್ಕೊಳಕ್ ಆಗದೆ ಇರೋಷ್ಟು ಸತ್ಯಗಳನ್ನ ನೀವು ಮುಂದೆ ತಿಳ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರೇಮ ನಿಮ್ಮಿಂದಲೇ ಉದ್ಭವಿಸಬೇಕು. ಬಾಹ್ಯದಲ್ಲಿ ಇತರರಿಂದ ನಿಮಗೆ ಬರುವ ಪ್ರೇಮದಿಂದಲೇ ನೀವು ಪರಿಪೂರ್ಣರಾಗುವಿರೆಂದು ಊಹಿಸಬೇಡಿರಿ. ನಿಮ್ಮನ್ನು ನೀವು ಪ್ರೇಮಿಸಿಕೊಳ್ಳಿರಿ. ಭೂಮಿಯನ್ನು ನೀವು ಪ್ರೇಮಿಸಬೇಕು, ಗೌರವಿಸಬೇಕು. ಎದುರಿನವರಿಂದ ಪ್ರೇಮ ಸಿಗದಿದ್ದಾಗ ನಿಮ್ಮಲ್ಲಿ ನೀವು ಏನೋ ಕಳೆದುಕೊಂಡ ಭಾವನೆ ಏರ್ಪಟ್ಟು ನೀವು ಒಬ್ಬಂಟಿಗರೆಂಬ ಭಾವನೆ ಆಗುತ್ತದೆ. ಆದರೆ ಆ ಏಕಾಂತವಾಸವನ್ನು ನೀವು ಅನುಭವಿಸಬೇಕು. ಒಂಟಿತನ ಎನ್ನುವುದು ಮಾನಸಿಕ ಸ್ಥಿತಿ ಮಾತ್ರ. ನೀವೆಂದು ವಾಸ್ತವದಲ್ಲಿ ಒಬ್ಬಂಟಿಗರಲ್ಲ. ನಿಮ್ಮ ಪ್ರಕಂಪನಗಳಿಗೆ ಅನುಗುಣವಾಗಿರುವ ವ್ಯಕ್ತಿಗಳ ಸಹವಾಸವು ನಿಮಗೆ ಸಿಗುವವರೆಗೂ ನೀವು ಏಕಾಂತ ವಾಸದಲ್ಲಿಯೇ ಇರಬೇಕು. ಅಲ್ಲಿವರೆಗೂ ಆತ್ಮ ಪ್ರೇಮಿಕರಾಗಿಯೇ ಇರಬೇಕು. ನಿಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಿರಿ. ಇತರರಿಂದ ಏರ್ಪಡುವ ಸಂಬಂಧಗಳಿಂದ ವಾಸ್ತವದಲ್ಲಿ ಜರುಗುತ್ತಿರುವ ಆತ್ಮ ಅನ್ವೇಷಣೆಯೇ ಎನ್ನುವ ಸತ್ಯವನ್ನು ಗ್ರಹಿಸಿರಿ. ನಿಮ್ಮ ಆತ್ಮದ ಜೊತೆಗೆ ನೀವು ಸಹವಾಸ ಮಾಡುತ್ತಾ ಆತ್ಮದ ಅಭ್ಯುದಯಕ್ಕಾಗಿ ಕೃಷಿ ಮಾಡಿರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ಫಸ್ಟ್ ಪ್ರೇಮ ತತ್ವ ಅನ್ನೋದು ನಮ್ಮಲ್ಲಿರ್ಬೇಕು. ಆ ಪ್ರೇಮ ತತ್ವ ಇದ್ದಾಗ ಮಾತ್ರ ನಾವ್ ಇತರರಿಗೆ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಈ ಪ್ರೇಮ ತತ್ವವನ್ನ ಬೇರೆದವ್ರಿಂದ ಬಯಸ್ತಾ ಹೋಗ್ತೀವಿ. ಆದ್ರೆ ಅವ್ರು ಹೇಳ್ತಿದ್ದಾರೆ, ಒಂಟಿತನ ಅನ್ನೋದು ಒಂದು ಏನಂತಂದ್ರೆ ಸ್ಥಿತಿ, ಆತ್ಮದ ಸ್ಥಿತಿ. ಆದ್ರೆ ನಿಜವಾಗ್ಲೂ ವಾಸ್ತವದಲ್ಲಿ ನಾವು ಒಬ್ಬಂಟಿಗರಲ್ಲ. ನಮ್ಮೊಂದಿಗೆ ಎಷ್ಟೋ ಅಂದ್ರೆ ನಮ್ಮ ವೈಬ್ರೇಷನ್ಸ್ಗೆ ಮ್ಯಾಚ್ ಆಗುವಂತ ಎಷ್ಟೋ ಜನರು ಇರ್ತಾರೆ. ಅವ್ರು ಸಿಗೋವರೆಗೂ ಮೀನ್ಸ್ ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್, ನಮ್ಮ ಒಂದ್ ಸೋಲ್ಮೇಟ್ಸ್ ಅಂತ ಹೇಳ್ತೀವಲ್ಲ, ಆ ತರ ಹೇಳ್ಬೋದು. ಅವ್ರು ಸಿಗೋವರೆಗೂ ನೀವು ಏಕಾಂತದಲ್ಲೇ ಇರ್ಬೇಕು. ಆದ್ಮೇಲೆ ನೀವು ಆ ಆತ್ಮ ಪ್ರೇಮಿಕರಾಗೇ ಇರ್ಬೇಕು. ಅದಾದ್ಮೇಲೆ ಒಂದು ಒಳ್ಳೆ ಸಂಬಂಧದಲ್ಲಿ ನೀವು ಮುಂದುವರಿರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಏನಂತಂದ್ರೆ ನಮ್ಮ ಒಂದು ವೈಬ್ರೇಷನ್ಸ್ಗೆ ಮ್ಯಾಚ್ ಆಗೋರೊಂದಿಗೆ ನಾವು ಇದನ್ನ ಮುಂದುವರಿಸಬೇಕು ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಆತ್ಮಾನಂದದಲ್ಲಿರಬೇಕೆಂದರೆ ಭಯ ಪಡುತ್ತೀರಿ. ಒಬ್ಬಂಟಿಗರಾಗಿ ಆತ್ಮದೊಂದಿಗೆ ಸಹವಾಸ ಮಾಡಬೇಕೆಂದರೆ ನಿಮಗಾಗುತ್ತಿಲ್ಲ. ನಿಮ್ಮ ಆತ್ಮದಿಂದ ಒಂದು ಅನುಬಂಧವನ್ನು, ಒಂದು ಪ್ರೇಮವನ್ನು, ಒಂದು ಸಹಚರ್ಯವನ್ನು ನೀವು ಬೆಳೆಸಿಕೊಳ್ಳಬೇಕು. ಇತರರಿಂದ ನಿಮ್ಮ ವ್ಯವಹಾರಗಳಲ್ಲೂ ಸಹ ಅದೇ ಪ್ರಮಾಣವನ್ನು ನೀವು ಏರ್ಪಾಡು ಮಾಡಿಕೊಳ್ಳುವಿರಿ. ಪರಿವರ್ತನೆಯಲ್ಲಿ ಮುಂದುವರಿತಾ ಕಂಪನಗಳನ್ನು ಅಧ್ಯಯನ ಮಾಡುತ್ತಿರುವ ನಿಮ್ಮಲ್ಲಿ ಕಾಮ ಪ್ರವೃತ್ತಿಯು ಸ್ವಲ್ಪ ಅರ್ಥವಾಗದ ಸ್ಥಿತಿಯನ್ನು ಸೃಷ್ಟಿಸಬಹುದು. ನಿಮ್ಮ ಶರೀರಗಳು ಕಲಿಯುತ್ತಿರುವಾಗ, ನೀವು ಇತರರನ್ನು ಅಪ್ಪಿಕೊಳ್ಳುತ್ತಿರುವಾಗ ನಿಮ್ಮ ಕಂಪನಗಳನ್ನು ಕೊಟ್ಟು ತೆಗೆದುಕೊಳ್ಳುತ್ತಾ ಇರುವಿರಿ. ಸಂಭೋಗ ಅನುಭವದಲ್ಲಿ ನಿಮ್ಮ ಶರೀರದಲ್ಲಿ ಕೆಲವು ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಆ ಹಾರ್ಮೋನುಗಳು ನಿಮ್ಮ ಶರೀರದ ಕಣಗಳಲ್ಲಿ ಕೆಲ ಶಕ್ತಿಯನ್ನು ಜಾಗೃತವಾಗಿಸುತ್ತವೆ. ಜೀವಸಾರದ ಪರಸ್ಪರ ಪ್ರಸಾರಗಳು ಎರಡು ಶರೀರಗಳ ಮಧ್ಯೆ ನಡೆಯುತ್ತದೆ. ಒಂದು ವಿದ್ಯುತ್ ಅಯಸ್ಕಾಂತ ಶಕ್ತಿ ಎರಡು ಶರೀರಗಳ ಮಧ್ಯೆ ಪ್ರಸಾರವಾಗುತ್ತದೆ. ಮಾಸ್ಟರ್ಸ್, ಆ ಒಂದು ಸಂಭೋಗ ಕಾರ್ಯದಲ್ಲಿ ಏನಂತಂದ್ರೆ ಇಲ್ಲಿ ಕೆಲವು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವಲ್ಲ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಶಕ್ತಿಗಳು ಆ ಹಾರ್ಮೋನ್ಸ್ ಗಳಿಂದ ನಮ್ಮಲ್ಲಿರುವಂತ ಕೆಲವು ಶಕ್ತಿಗಳು ಏನಾಗ್ತವೆ ಅಂತಂದ್ರೆ ಜಾಗೃತ ಆಗ್ತವೆ. ಹಾಗಾಗಿ ಅಲ್ಲಿ ಪರಸ್ಪರ ಏನಂತಂದ್ರೆ ಎರಡು ಶರೀರಗಳ ಮಧ್ಯೆ ವಿದ್ಯುತ್ ಅಯಸ್ಕಾಂತ ಶಕ್ತಿಯಲ್ಲಿ ಪ್ರಸರಣ ನಡೀತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಕಂಪನಗಳ ಶ್ರುತಿಯಲ್ಲಿ ನಿಮ್ಮ ಕಂಪನಗಳ ವೇಗವನ್ನು ಬೆಳೆಸಿಕೊಂಡು ಜ್ಞಾನ ಸ್ವೀಕಾರ ಸಾಮರ್ಥ್ಯವನ್ನು, ಸ್ತ್ರೀ ಪ್ರೇಮವನ್ನು, ಆತ್ಮದಿಂದ ಸಹವಾಸವನ್ನು ಸಾಧಿಸಬಹುದು. ನಿಮ್ಮ ಆತ್ಮದ ಸಹವಾಸವು ನಿಮ್ಮನ್ನು ಭಯಪಡಿಸುವಂತೆ ಅನ್ನಿಸಬಹುದು. ಸ್ವಲ್ಪ ಕಾಲವಾದ ಮೇಲೆ ನಿಮ್ಮ ಕಾಮ ಪ್ರವೃತ್ತಿ ಕ್ಷೀಣಿಸಬಹುದು. ನಿಮ್ಮ ಕಾಮದ ಶಕ್ತಿ ಕಡಿಮೆ ಆಗಬಹುದು. ಇದು ಸಹಜವೇ. ವೃದ್ಧಾಪವು ಬರುತ್ತಿದೆ ಎಂದು ಬೇಜಾರು ಮಾಡಿಕೊಳ್ಳಬೇಕಿಲ್ಲ. ಅಂತಹುದೇನೂ ನಡೆಯದು. ಉದ್ದೀಪನಕ್ಕೆ ಮತ್ತೊಂದು ಶಕ್ತಿಯನ್ನು ನೀವು ವಿನಿಯೋಗಿಸಿಕೊಳ್ಳಬಹುದು. ನಿಮ್ಮ ಜವಾಬ್ದಾರಿ ಬಾಧ್ಯತೆಯನ್ನು ಇನ್ನೊಬ್ಬರ ಮೇಲೆ ಹಾಕದಂತೆ ಸ್ವಯಂ ತೃಪ್ತಿಯನ್ನು ಕಲ್ಪಿಸಿಕೊಳ್ಳಬಹುದು. ನಿಮ್ಮನ್ನು ನೀವೇ ಅಂದ್ರೆ ಮಾಸ್ಟರ್ಸ್ ಇವ್ರು ಹೇಳ್ತಿದ್ದಾರೆ, ಆ ಒಂದು ಶಕ್ತಿಯನ್ನು ನಾವು ದುರ್ವಿನಿಯೋಗ ಮಾಡದಂತೆ ಮತ್ತೊಂದು ಕಡೆ ಅದನ್ನ
ತಿರುಗಿಸಿ ಪ್ರಯೋಜನ ಹೊಂದಬಹುದು ಅಂತ. ಮೀನ್ಸ್ ನಾವ್ ಇಲ್ಲಿ ಏನಂತಂದ್ರೆ ಒಂದ್ ಸ್ವಲ್ಪ ಏಜ್ ಆಗಿ ಬರ್ತಾ ಬರ್ತಾ ನಾವ್ ಏನ್ ಮಾಡ್ಬೋದು, ಆ ಶಕ್ತಿಯನ್ನ ಈ ಆಧ್ಯಾತ್ಮಿಕತೆಗೆ ಬಳಸ್ಕೊಳ್ತಾ ನಮ್ಮ ಆತ್ಮದ ಉನ್ನತಿಯನ್ನ ಮಾಡ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಆತ್ಮಾಭಿಮಾನವನ್ನು ಬೆಳೆಸಿರಿ, ಸರ್ವ ಶ್ರೇಷ್ಠಗಳನ್ನು ನಿಮಗೆ ಅಂಕಿತ ಮಾಡಿಕೊಳ್ಳಿರಿ, ನಿಮ್ಮಿಂದ ನೀವೇ ಓಡಿ ಹೋಗಬೇಡಿರಿ, ಪ್ರಶಾಂತ ವಾತಾವರಣವಿರುವ ಒಂದು ಪ್ರದೇಶವನ್ನು ಆರಿಸಿಕೊಳ್ಳಿ, ಅಲ್ಲಿ ನಿಶಬ್ದದಲ್ಲಿ ಕೂತು ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ಆ ನಿಶಬ್ದದಲ್ಲಿಯೇ ಸ್ವೀಕರಿಸಿ, ಅಂತರ್ಮುಖರಾಗಿದ್ದಾಗ ನಿಮ್ಮ ಆತ್ಮವಾಣಿಯನ್ನು ಕೇಳಬಹುದು. ಅದಲ್ಲದೆ ಹೇಳ್ತಿದ್ದಾರೆ ಮಾಸ್ಟರ್ಸ್, ಪ್ರತಿಯೊಂದನ್ನು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ನಿಶಬ್ದದಲ್ಲಿ ಕಣ್ಮುಚ್ಚಿ ಕುಳ್ಕೊಂಡು ನಮ್ಗೆ ಯಾವ್ದೇ ಪ್ರಶ್ನೆಗಳಿಗೂ ನಾವು ಉತ್ತರವನ್ನ ನಮ್ಮ ಅಂತರದಿಂದನೇ ಕಂಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ನ್ಯಾಯಯುತವಾಗಿ ಪರೀಕ್ಷಿಸಿ ನೋಡಿಕೊಂಡರೆ ನೀವೆಂದರೆ ನಿಮಗೆ ಭಯವೆಂದು ನಿಮಗೆ ಅರ್ಥವಾಗುವುದು. ನಿರಂತರ ಸಂಶಯದಿಂದಲೇ ನೀವು ಅಲುಗಾಡುತ್ತಾ ಇರುವಿರಿ. ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದನ್ನು ನೀವು ಅಭ್ಯಾಸ ಮಾಡಿರಿ. ನಿಮ್ಮ ಸ್ವಶಕ್ತಿಯ ಮೇಲೆ ಹತೋಟಿ ಸಾಧಿಸಿರಿ. ನಿಮ್ಮನ್ನ ನೀವು ಗಮನಿಸುತ್ತಾ ಇರಿ. ಆತ್ಮ ಪರಿವರ್ತನೆಯನ್ನು ನೀವು ಸಂಕಲ್ಪಿಸುತ್ತಿರುವ ವಿಧದಲ್ಲಿಯೇ ಸಾಧಿಸಿರಿ. ಮನಸ್ಸನ್ನ ನಿಶ್ಚಲವಾಗಿಟ್ಕೊಳ್ರಿ. ನಾವ್ ಯಾವಾಗ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವೋ ನಮ್ಮ ವಿಚಾರಗಳನ್ನ ನೋಡಿನೇ ನಮಗ್ ಭಯ ಆಗತ್ತೆ, ಇಷ್ಟೊಂದು ಕೆಟ್ಟ ವಿಚಾರಗಳು ನಮ್ಮಲ್ಲಿ ಇದಾವ ಅಂತ. ಹಾಗಾಗಿ ನಾವು ಮನಸ್ಸನ್ನ ಸ್ಥಿರವಾಗಿ ಇಟ್ಕೋಬೇಕು, ಮನಸ್ಸನ್ನ ನಿಶ್ಚಲವಾಗಿ ಇಟ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕಾಗಿ ನಮಗೆ ನಾವೇ ಸಮಯವನ್ನ ಕೊಟ್ಕೋಬೇಕು. ನಿಮ್ಮಿಂದ ಕಂಪನಗಳು ಮತ್ತೊಬ್ಬರಿಗೆ ಪ್ರಸಾರವಾಗುತ್ತಾ ಇರುತ್ತವೆ. ಮುಖ್ಯವಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರೇಮ ಬಂಧನವಿದ್ದಾಗ ಆ ಪ್ರೇಮ ಬಂಧನ ಶಾಶ್ವತವಾಗಿಯೇ ಇರಬೇಕಿಲ್ಲ. ಆದರೆ ಆ ಪ್ರೇಮ ಬಂಧನ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಗೌರವದಿಂದ ಉಭಯರ ಮಧ್ಯೆ ಶಕ್ತಿ ಪ್ರಸಾರಗಳು ಚಲಿಸುವುದಕ್ಕೆ ತಕ್ಕ ರೀತಿಯಲ್ಲಿರಬೇಕು. ಪ್ರೇಮ ವಿರೋಧ ಸ್ಥಳದಲ್ಲಿ ಶಕ್ತಿ ಪ್ರಸಾರಗಳು ನಡೆಯುವುದಿಲ್ಲ. ಹಾಗಾಗಿ ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ಆ ಸಂಗಾತಿಗಳಿಬ್ಬರ ಮಧ್ಯೆ ಆ ಪ್ರೇಮದಕ್ಕೆ ಒಂದು ಸ್ಥಳ ಇರಬೇಕು. ಇಲ್ಲದೆ ಇದ್ರೆ ಆ ಯಾವುದೇ ಶಕ್ತಿ ಪ್ರಸಾರಗಳು ನಡೆಯೋದಿಲ್ಲ, ಕೇವಲ ಒಂದು ದೈಹಿಕ ಚಟುವಟಿಕೆ ಮಾತ್ರ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಶಕ್ತಿ ಕಂಪನಗಳಿಂದ ಶ್ರುತಿ ಇರದ ವ್ಯಕ್ತಿಗಳನ್ನು ಸಮೀಪಿಸಲಾರದ ಪರಿಸ್ಥಿತಿ ನಿಮಗೆ ಏರ್ಪಡುತ್ತದೆ. ಮಾಸ್ಟರ್ಸ್ ಇಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾವೊಂದ್ ಯಾವ್ದೇ ಬ್ಯಾಟ್ರೀಸ್ ಅಲ್ಲಾಗ್ಲಿ ಅಥವಾ ಏನೋ ಒಂದ್ ಎಲೆಕ್ಟ್ರಿಕ್ ಇದ್ ನೋಡಿದ್ರೆ ಅಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನೋದು ಇದ್ದಾಗ ಮಾತ್ರ ಅಲ್ಲಿ ಏನಂತಂದ್ರೆ ವಿದ್ಯುತ್ ಉತ್ಪಾದನೆ ಸಾಧ್ಯ. ಹಾಗೆ ಇಲ್ಲಿ ಏನಂತಂದ್ರೆ ಸ್ತ್ರೀ ಮತ್ತು ಪುರುಷರ ಮಧ್ಯೆ ನಿಜವಾಗ್ಲೂ ಆ ಶಕ್ತಿ ಪ್ರಸಾರಣೆ ನಡಿಬೇಕು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ನಮಗ್ ಬೇಕಾಗಿರೋದು ಪ್ರೇಮ ತತ್ವ. ಆ ಪ್ರೇಮ ತತ್ವ ಇರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತಹ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀವು ಎಷ್ಟೋ ಸ್ತ್ರೀ ಪುರುಷ ಜನ್ಮಗಳನ್ನ ಹೊಂದಿದ್ದೀರಿ. ಈ ಅನ್ವೇಷಣೆ ಒಂದು ಮಹೋತ್ಕೃಷ್ಟವಾದ ಸಾಹಸ ಕೃತ್ಯವೇ ಆಗಿದೆ. ಕಾಮ ಪ್ರವೃತ್ತಿ ಈ ಭೂಮಿಯ ಮೇಲೆ ಎಷ್ಟೋ ಪರೀಕ್ಷೆಗಳಿಗೆ ಗುರಿಯಾಗಿ ಬರುತ್ತದೆ. ಕಾಮದ ವಿಷಯದಲ್ಲಿ ನಿಮ್ಮನ್ನೇ ನೀವು ನಿಂದಿಸಿಕೊಳ್ಳುವ ಪರಿಸ್ಥಿತಿಗಳು ಸಹ ಭೂಮಿಯ ಮೇಲೆ ಏರ್ಪಾಡಾಗುತ್ತವೆ. ಆದ್ದರಿಂದ ಕಾಮದ ವಿಷಯದಲ್ಲಿ ಸಮಾಜವು ಮಾನವರನ್ನು ನಿಂದೆಗೆ ಅರ್ಹರನ್ನಾಗಿ ನಿಲ್ಲಿಸುವ ಪ್ರಯತ್ನ ಮಾಡುತ್ತದೆ. ನಿಮ್ಮ ಅನೇಕ ಜನ್ಮಗಳ ಅನುಭವಗಳೊಂದಿಗೆ ನಿಮಗೆ ಪ್ರಸ್ತುತ ಕಾಮ ವಿಕಾರಗಳ ಕುರಿತು, ಸರಿಯಾದ ಕಾಮದ ಕುರಿತು ಅವಗಾಹನ ಇದೆ. ತೀವ್ರ ವಿಮರ್ಶೆಗಳನ್ನು ಎದುರುಗೊಳ್ಳಬೇಕಾದ ಪರಿಸ್ಥಿತಿಯೂ ಬರಬಹುದು. ಒಂದು ಮಾನಸಿಕ ಸಂಘರ್ಷಣೆಯನ್ನು ಎದುರಿಸಬೇಕಾದ ಪರಿಸ್ಥಿತಿಯೂ ಬರಬಹುದು. ಮಾಸ್ಟರ್ಸ್, ನೀವು ಕೂಡ ಎಷ್ಟೋ ಒಂದು ಸ್ತ್ರೀ ಪುರುಷರ ಜನ್ಮಗಳನ್ನ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ನಾವು ಕಲಿತ ಪಾಠ ಏನಂತಂದ್ರೆ ಸಮಾಜಕ್ಕೆ ಒಪ್ಪಿಗೆ ಆಗುವಂತಹ ಕಾಮದ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಅದನ್ನೇ ನಾವಿಲ್ಲಿ ಪಾಲಿಸ್ತಾ ಹೋಗ್ಬೇಕು. ಆ ಮಾರ್ಗವನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದ್ರೆ ಆ ಸಮಾಜದಿಂದ ನಿಂದಿಸಿಕೊಳ್ಳುವಂತ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಈಗ ಆಲ್ರೆಡಿ ಆ ಮಾನಸಿಕ ಸಂಘರ್ಷಣೆಯನ್ನ ದಾಟಿ ನಾವು ಸರಿಯಾದದ್ದು ಯಾವುದು ಅಂತ ನಾವು ತಿಳಿದುಕೊಂಡಿದೀವಿ. ಅದನ್ನ ನಾವು ಅನುಸರಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಭೂಮಿಯಲ್ಲಿ ಕಾಮವು ಉನ್ನತ ಕಂಪನಗಳಿಗೆ ನಿಮ್ಮನ್ನು ಸೇರಿಸುವುದಕ್ಕೆ ಇದೆ. ದಿವ್ಯ ಕಂಪನಗಳಿಂದ ನಿಮ್ಮನ್ನು ಅನುಸಂಧಾನಿಸಬಲ್ಲ ಸಾಧನವೇ ಕಾಮ. ನಿಮ್ಮ ದಿವ್ಯತ್ವವನ್ನು ನಿಮಗೆ ಕೊಡಬಲ್ಲ ಸಾಧನವೇ ಅದು. ಈ ಮೂಲ ಸತ್ಯವನ್ನು ಮಾನವರು ಮರೆತಿರುವುದೇ ಒಂದು ದೌರ್ಭಾಗ್ಯ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಾಸ್ಟರ್ಸ್, ಆ ದಿವ್ಯತ್ವಕ್ಕೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಆ ಸಂಗಾತಿಗಳ ಇಬ್ಬರ ಮಧ್ಯೆ ನಡೆಯುವಂತಹ ಎನರ್ಜಿ ಶೇರಿಂಗ್ ನಲ್ಲಿ ಆ ಪ್ರೇಮ ತತ್ವ ಇದ್ದಾಗ ಮಾತ್ರ ಇದೊಂದು ಸಫಲ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ನೊಂದು ನಿಜಾಂಶವನ್ನು ಸಹ ನೀವು ಗ್ರಹಿಸಬೇಕು. ಕಾಮ ಕಂಪನಗಳೇ ನಿಮ್ಮನ್ನು ದೈವತ್ವದೊಂದಿಗೆ ವಿಲೀನ ಮಾಡುತ್ತದೆ ಎಂಬ ವಿಷಯವನ್ನು ನಿಮ್ಗೆ ಅರ್ಥವಾಗದಂತೆ ಮಾಡಿದ್ದಾರೆ. ಈ ಸವ್ಯ ಕಾಮ ಕಂಪನಗಳ ಶ್ರುತಿ ನಿಮ್ಮಲ್ಲಿ ಆಗದಂತೆಯೂ ಮಾಡಿದ್ದಾರೆ. ಈ ವಿಶ್ವವಾಸಿಗಳು ಕೆಲವರು ಆ ಪ್ರಯತ್ನಗಳನ್ನು ವಿಜಯವಂತರಾಗಿ ಮಾಡಿದ್ದಾರೆ. ಮಾನವನ ಮೇಲೆ ಅಧಿಪತ್ಯಕ್ಕಾಗಿಯೇ ಇದು ನಡೆದಿದೆ. ಇದನ್ನ ಒಂದು ಕೆಟ್ಟದಾಗಿ ನಾವು ದೈವತ್ವಕ್ಕೆ ತಲುಪುವ ಸ್ಥಿತಿ ಅನ್ನೋದನ್ನ
ಅದು ನಮ್ಮಿಂದ ದೂರ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರು ನಮ್ಮ ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನುವಂತ ಉದ್ದೇಶ ಮಾಸ್ಟರ್ಸ್. ಹಾಗಾಗಿ ಅದನ್ನ ಕೆಟ್ಟದು ಅನ್ನೋದನ್ನ ನಮ್ಗೆ ತಿಳಿಸ್ಬಿಟ್ಟಿದ್ದಾರೆ. ಉದಾಹರಣೆಗೆ ನಾವು ನೋಡ್ತೀವಿ ಅರ್ಧನಾರೀಶ್ವರ ತತ್ವದಲ್ಲಿ ಸ್ವತಃ ಆ ಸೃಷ್ಟಿಕರ್ತನೆ ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಶರೀರದಲ್ಲಿ ಪುರುಷ ಮತ್ತು ಸ್ತ್ರೀಗೆ ಸಮನಾದ ಒಂದು ಭಾಗವನ್ನ ಕೊಟ್ಟಿದ್ದಾನೆ. ಅಂದ್ರೆ ಆ ಎರಡೂ ಆ ಜ್ಯೋತಿಗಳು ಪ್ರಜ್ವಲಿಸಿದಾಗ ಮಾತ್ರ ಆ ಆತ್ಮ ಜ್ಯೋತಿ ದಿವ್ಯತ್ವ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಮಾಸ್ಟರ್ಸ್. ಕಾಮವನ್ನು ಪ್ರೀತಿಯಿಂದ ನೀವು ಸ್ವೀಕರಿಸಬೇಕು. ಅದನ್ನು ವಿಮರ್ಶಿಸುತ್ತಾ ನಡೆಸಲಾದ ಪ್ರಚಾರಗಳನ್ನು ನೀವು ಗಮನಿಸಬಾರದು. ಅದರ ಬಗ್ಗೆ ನಿಮಗಿರುವ ಇಲ್ಲಸಲ್ಲದ ಆಲೋಚನೆಗಳನ್ನು ಅಭಿಪ್ರಾಯಗಳನ್ನು ಬಿಡಬೇಕು. ಆ ಶಕ್ತಿಯ ಕುರಿತು ನಿಮಗೆ ಅರ್ಥವಾಗದಂತೆ ಮಾಡುವುದಕ್ಕಾಗಿ ಅದಕ್ಕೆ ಸಂಕುಚಿತ ಪರಿಣಾಮಗಳನ್ನು ನಿಮ್ಮಲ್ಲಿ ನಿರ್ಮಿಸುವುದು ನಡೆದಿದೆ. ನಾವು ಎಲ್ಲವನ್ನ ಈ ಏನು ಅಭಿಪ್ರಾಯಗಳಿದಾವಲ್ಲ ಮಾಸ್ಟರ್ಸ್, ಅವನ್ನ ಆದಷ್ಟು ಅಲ್ಲ, ಆಲ್ಮೋಸ್ಟ್ ಅವನ್ನೆಲ್ಲ ಬಿಟ್ಬಿಡ್ಬೇಕು. ಅದನ್ನ ಒಂದು ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಅದಕ್ಕೆಲ್ಲ ನೀವು ಸಂಕುಚಿತ ಭಾವನೆಗಳು ನಡೆದಿಕ್ಕೆ ಏನ್ ಕಾರಣ ಆಗಿದಾವಲ್ಲ ಅವನ್ನೆಲ್ಲವನ್ನ ದೂರ ತಳ್ಬೇಕು. ಅದಲ್ಲದೆ ಹೇಳ್ತಿದ್ದಾರೆ, ಕಾಮವನ್ನು ಅನುಭವಿಸಬಹುದು, ಸಂತಾನವನ್ನು ಪಡೆಯಬಹುದು ಎಂದು ಮಾತ್ರವೇ ಬೋಧಿಸಲಾಗಿದೆ. ಆದರೆ ಕಾಮ ಕಂಪನಗಳಿಂದ ದಿವ್ಯ ಕಂಪನಗಳನ್ನು ತಲುಪಬಹುದು, ಸಂಪ್ರಜ್ಞತೆಯನ್ನು ಸಾಧಿಸಬಹುದು, ಮುಕ್ತಿ ಹೊಂದಬಹುದು ಎನ್ನುವ ಬೋಧನೆ ಮಾತ್ರ ಜರುಗಿಲ್ಲ. ಮಾಸ್ಟರ್ಸ್, ಕಾಮ ಅಂದ ತಕ್ಷಣ ಕೇವಲ ಸಂತಾನೋತ್ಪತ್ತಿಗೆ ಮಾತ್ರ ಅಂತ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಅದರಿಂದ ನಾವು ದಿವ್ಯತ್ವವನ್ನ ತಲುಪಬಹುದು, ಆ ಮುಕ್ತಿಯನ್ನ ಹೊಂದಬಹುದು, ಆ ಸಂಪ್ರಜ್ಞತೆಯನ್ನ ಬೆಳೆಸ್ಕೋಬಹುದು ಅನ್ನುವ ವಿಷಯವನ್ನ ನಮ್ಗೆ ತಿಳಿಸಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಕಾಮವನ್ನು ವಿನಿಯೋಗಿಸಿ ನಿಮ್ಮ ಇರುವಿಕೆಯನ್ನು ನೀವು ತಲುಪಬಹುದು, ನೀವು ಯಾರೋ ತಿಳಿದುಕೊಳ್ಳಬಹುದು, ಬಹುಮುಖ ಪರಿಣಾಮಗಳ ಸಾಮರ್ಥ್ಯವನ್ನು ಸಾಧಿಸಬಹುದು. ಮಾಸ್ಟರ್ಸ್, ಇಲ್ಲಿವರೆಗೂ ಕೂಡ 20ನೇ ಅಧ್ಯಾಯದಲ್ಲಿ ಉನ್ನತ ಚೈತನ್ಯದ ತಳಿಗಳಿಗೆ ಈ ಕಾಮವೇ ಸೇತುವೆ, ಅಂದ್ರೆ ಉನ್ನತ ಲೋಕದ ಆತ್ಮಗಳು ಇಲ್ಲಿ ಬಂದು ತಮ್ಮ ಆತ್ಮ ಜರ್ನಿಯನ್ನ ಮುಂದುವರಿಸ್ಕೋಬೇಕಾದ್ರೆ ಇದು ತುಂಬಾ ಅವಶ್ಯ. ಹಾಗಾಗಿ ಈ ಕಾಮ ಪ್ರವೃತ್ತಿ ಅನ್ನೋದು ಸಂಗಾತಿಗಳ ಇಬ್ಬರ ಮಧ್ಯೆ ಏನಂತಂದ್ರೆ ಒಂದು ಎನರ್ಜಿ ಶೇರಿಂಗ್, ಇಲ್ಲಿ ಅದ್ಭುತವಾದ ಶಕ್ತಿ ಬಿಡುಗಡೆಯಾಗಿ ಉನ್ನತವಾದ ಆತ್ಮಗಳು ಇಲ್ಲಿ ಬಂದು ತಮ್ಮ ಆತ್ಮದ ಜರ್ನಿಯನ್ನ ಮುಂದುವರಿಸ್ತವೆ ಮಾಸ್ಟರ್ಸ್. ಅದು ಪ್ರೇಮ ತತ್ವದಿಂದ ಮಾತ್ರ ಇಲ್ಲಿ ಅದು ನಡಿಬೇಕು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಇದನ್ನು ಕೂಡ ಒಂದು ನಿಮ್ಮ ಅನುಭೂತಿಯಲ್ಲಿ ಇದನ್ನು ಒಂದು ಅಂತ ತಿಳ್ಕೊಂಡು ಅದನ್ನು ಸಹಜ ಮನೋಭಾವನೆಯಿಂದ ಒಪ್ಕೊಳ್ರಿ. ಅದು ದಿವ್ಯತ್ವಕ್ಕೆ ಸೇರಿಸುವ ಒಂದು ಸೇತುವೆ ಅಂತ ನಮ್ಗೆ ಪ್ಲೇಡಿಯನ್ಸರು ಇವತ್ತಿನ ಒಂದು ಸ್ವಾದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಇಲ್ಲಿವರೆಗೂ ಈ ಒಂದು ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ಸ್ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್ 1 minute ಕ್ಲೋಸ್ ಆಗಿ ಮೆಡಿಟೇಷನ್ 1 minute ಕ್ಲೋಸ್ ಆಗಿ ಮೆಡಿಟೇಷನ್ ಸ್ಟಾರ್ಟ್.